ಯೋಚನೆಗಳಿಗೆ ಕಾರಣ ಕನಸುಗಳೇ ಅನಿಸುತ್ತೆ. ಈ ಕನಸಿಗೆಲ್ಲ ಕಾರಣ ನನ್ನ ಆಸೆಗಳನ್ನಿಸುತ್ತೆ. ಇಲ್ಲಿಗೆ ಬಂದಾಗಿಂದ ಯೋಚನೆ ಮಾಡ್ತಾನೇ ಇದ್ದೀನಿ, ಈ ಕನಸಿನ ಆರಂಭ ಎಲ್ಲಿಂದ ಅಂತ. ಹೀಗೆ ಇರ್ಬೇಕನ್ನಿಸ್ತಾ ಇದೆ. ಏನು? ನಿಮ್ಮ ಜೊತೆ ಹೀಗೆ ಇರ್ಬೇಕನ್ನಿಸ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಈ ಖುಷಿ ಕಳ್ಕೊಂಬಾರ್ದು ಅನಿಸ್ತಾ ಇದೆ. ನಿನ್ನ ಜೊತೆ ಹೀಗೆ ಜೀವನ ಕಳಿಬೇಕು ಅನಿಸ್ತಾ ಇದೆ. ಗುಡ್ ಮಾರ್ನಿಂಗ್. ಸರ್ 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 ಏನು ನೋಡ್ತಿದ್ರ ಸರ್? ಮಚ್ಚ, ಆ ಅಂಕಲ್ ಕೊಡೋ ಡೌಟೇ ಕಣ. ಸೆಕೆಂಡ್ಸ್ ಎಲ್ಲ ಬೇಡ, ಟ್ರೆಂಡಲ್ಲಿ ಯಾವ್ದಿರುತ್ತೆ ತಗೋಣ ಮಚ್ಚ. ಹಂಗಲ್ಲ ಮಚ್ಚ, ಆ ಗಾಡಿ ಹೊಸ ಗಾಡಿನೇ. ಇವತ್ತಾರು ಕ್ಲಾಸಿಗೆ ಹೋಗ್ತೀವಾ? ಅದು ಅವ್ರ ಮಗ ಆಸ್ಟ್ರೇಲಿಯಾ ಹೋಗ್ಯಾನೆ, ಹಂಗೆ ನಿಲ್ಸಿದಾರೆ ಮಚ್ಚ. ಸೊ ಕಂಡೀಷನ್ ಇಲ್ಲೋ ಗಾಡಿನೇ. ಅಂಕಲ್ಲು ಕೊಡ್ತಾರೆ. ಇಲ್ಲ ಮಚ್ಚ, ನಮ್ಮ ಹತ್ರ ಫೋನ್ ಇಲ್ಲ, ಬೈಕು ಇಲ್ಲ, ಇಂಪ್ರೆಸ್ ಮಾಡೋಕ್ಕೇನು ಇಲ್ಲ. ಹಲೋ, ಇಲ್ಲ ಮಚ್ಚ, ನಿಮ್ಗೆ ಹುಡುಗಿ ಇವತ್ತು ಬೇಡ ಕ್ಲಾಸಿಗೆ ಹೋಗಲ್ಲ ಅನ್ಸುತ್ತೆ. ಮಗ, ಸರಿ ನನ್ನ ತಗೋ. ಹತ್ರ ಬೈಕು ಇಲ್ಲ, ಫೋನು ಇಲ್ಲ, ಆದ್ರೂ ಹುಡುಗಿರು ಬೀಳ್ತಾರೆ ಮಚ್ಚ. ಎಲ್ಲ ಬೇಡ, ಏನೂ ಮಾಡೋಕ್ಕಾಗಲ್ಲ. ಹೌದು, ಯಾರಿಗ್ ಗೊತ್ತು? ಏನು ಮಾಡೋಕ್ಕಾಗಲ್ಲ. ಏನು ಹೋಗ್ತೀಯಲ್ಲ, ಇವ್ನು ಮಾಡ್ಕೊಂಬಂದಿರೋದು ನೋಡು, ಗೂಗ್ಲಿ ಶರತ್ತು. ಆ ಸ್ವಾತಿ ನೋಡಿದ್ರೆ ಮೂಗೀತು ಕತೆ, ಗಡ್ಡ ಇಲ್ಲ ಏನಿಲ್ಲ. ನಮಗೆ ಅದೆಲ್ಲ ಬೇಡಪ್ಪ, ಮನೇಲಿ ನೋಡ್ತಾರೆ, ಏನೋ ಒಂದು ಆಗತ್ತೆ. ನಾನು ನೋಡ್ಕೊಂಡ್ಬಿಟ್ಟಿದ್ದೀನಿ ಬಿಡು ಮಚ್ಚ. ನೀ ಹೀಗೆ ನೋಡ್ಕೊತಾ ಇರೋ, ಇನ್ನೊಂದು ತಿಂಗಳು ಹೋದ್ರೆ ಕಾಲೇಜೇ ಮುಗಿಯುತ್ತೆ. ಅದೇ ಆವಾಗ ಪ್ರಪೋಸ್ ಮಾಡ್ತೀವೋ ಏನು? ಮಾಡ್ತೀನಿ. ಹಿಂಗೋದ್ರೆ ಲ್ಯಾಬು, ಹಿಂಗೋದ್ರೆ ಕ್ಲಾಸು, ಹೆಂಗೋ ಹೋಗೋದೀಗ? ಈ ಕಡೆ ಹೋದ್ರೆ ಕಂಪ್ಯೂಟರ್ ಕ್ಲಾಸು, ಆ ಕಡೆ ಹೋದ್ರೆ ಗೇಟ್ ಕಣ. ಏನು ಸ್ಟ್ರೈಟ್ ನೋಡ್ತಿದ್ಯಾ? ಕ್ಲಾಸ್ ಹೋಗ್ತೀಯಾ? ಹಲೋ, ಕ್ಲಾಸ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಇಲ್ಲೇ ಅಡ್ಡದಲ್ಲಿದ್ದೀವಿ. ಸರಿ ತಗೋ. ಹೋಗ್ಲಿ ಬಿಡು ಮಗ, ಏನೂ ಆಗಲ್ಲ. ಇಲ್ಲ ಮಚ್ಚ, ಏನೇನೋ ಕನ್ಸು ಕಟ್ಟಿದ್ದೆ, ಯಾವುದೂ ಆಗಲ್ಲ. ನಿಂಗೆ 3 ವರ್ಷದಿಂದ ಹೇಳಿದೆ ಅವಳಿಗೆ ಪ್ರಪೋಸ್ ಮಾಡು ಮಾಡು ಅಂತ. ಫ್ಯೂಚರು ಹಾಗೆ ಹಿಂಗೆ ಅಂತಿದ್ದೆ. ಇವಾಗ ನೋಡ್ದಾ, ಇದೇ ನಿನ್ನ ಫ್ಯೂಚರು. ಈಗ ಅದೆಲ್ಲ ಅಲ್ಲ ಸಂಜು, ಬೈಕು ಹುಡುಗಿ ಇದೆಲ್ಲ ಅಲ್ಲ. ಈಗೇನಿದ್ರು ಕಾರು, ದುಡ್ಡು ಮಾಡೋದು, ಅದೇ ಫ್ಯೂಚರು. ಬಿಡೋ ಮಗ, ಅವಳೇನೋ ಅವನ್ನ ತುಂಬ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ಯಾ? ಇವತ್ತು ಅವನ ಜೊತೆಗಿದ್ದಾಳೆ, ನಾಳೆ ನಿನ್ನ ಜೊತೆ ಬಂದರೂ ಬರ್ಬೋದು ಬಿಡು. ಆಗ ಅವಳನ್ನ ಲಾಕ್ ಮಾಡ್ಕೊಂಬಿಡು. ಹಲೋ, ಅಡ್ಡದಲ್ಲಿದ್ದೀನಿ, ನೀವು ಸಿಟ್ಟಿಂಗ್ ಆಗ್ತಾ ಇರಿ ಮಚ್ಚ. ಬರ್ತೀನಿ ಮಚ್ಚ. ಹೀಗೆ ಇರ್ಬೇಕನ್ನಿಸ್ತಾ ಇದೆ. ಏನು? ನಿಮ್ಮ ಜೊತೆ ಹೀಗೆ ಇರ್ಬೇಕನ್ನಿಸ್ತಾ ಇದೆ. ಈ ಖುಷಿ ಕಳ್ಕೊಂಬಾರ್ದು ಅನಿಸ್ತಾ ಇದೆ. ನಿನ್ನ ಜೊತೆ ಹೀಗೆ ಜೀವನ ಕಳಿಬೇಕು ಅನಿಸ್ತಾ ಇದೆ.
ಹೇ ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ ಕನ್ಸು ಕಾಣಬೇಡ ಅಂತ. ಈ ಕನ್ಸಿಗೆ ಇರಲಿ, ಬಿಟ್ಟೋಗ್ಬೇಡ. ನೀನೇ ಹೇಳ್ತಿದ್ಯಾ ಇದು ಕನಸು ಅಂತ. ಪ್ಲೀಸ್ ಅರ್ಥ ಮಾಡ್ಕೊ, ಬಿಟ್ಟೋಗ್ಬೇಡ. ನಾನು ನಿನ್ನ ಜೀವನದಲ್ಲಿ ಬಂದೇ ಇಲ್ಲ, ಅದು ಹೇಗೆ ಬಿಟ್ಟೋಗ್ಲಿ? ನಾನು ನಿನ್ನ ಜೀವನದಲ್ಲಿ ಬಂದೇ ಇಲ್ಲ, ನೀನೇ ನನ್ನ ಸೇರಿಸ್ಕೊಂಡಿರೋದು. ಅರ್ಥ ಮಾಡ್ಕೊ. ದೇವ್ರೆ, ನನಗೆ ಯಾಕೆ ಯಾವಾಗಲೂ ಹಿಂಗಾಗತ್ತೆ? ಅವತ್ತು ಅವಳು ನನಗೆ ಸಿಕ್ಕಿಲ್ಲ ಅನ್ನೋ ನೋವಿಗಿಂತ ಅವನಿಗೆ ಸಿಕ್ಕಲ್ಲ ಅನ್ನೋ ಕೊರಗೆ ಜಾಸ್ತಿ ಇತ್ತು. ಅವತ್ತು ದೇವ್ರಿಗೆ ಕೂಡ ನೆನೆಸ್ಕೊಂಡ್ಬಿಟ್ಟೆ. ಅವತ್ತಿಗೆ ಅದೇ ನನ್ನ ದೊಡ್ಡ ಫೇಲ್ಯೂರ್ ಅಂದ್ಕೊಂಡಿದ್ದೆ. ಚಿಯರ್ಸ್. ಲವ್ ಇನ್ನೂ ಕುಡ್ದಿಲ್ವಾ? ಕುಡಿಯೋ, ಇನ್ನೂ ಅದೇ ಥಿಂಕ್ ಮಾಡ್ಕೊಂಡಿದ್ಯಾ? ಚಿಯರ್ಸ್. ಅರ್ಥ ಮಾಡ್ಕೊ, ಬಿಟ್ಟೋಗ್ಬೇಡ ಪ್ಲೀಸ್. ನಿಮ್ಮಲ್ಲಿ ತುಂಬ ಎಮೋಷನ್ಸ್ ಕ್ರಿಯೇಟ್ ಆಗಿದೆ. ಹೀಗೆ ಇರಬೇಕು ಅಂತ ಕನ್ಸು ಕಟ್ಬಿಟ್ಟಿದ್ದೀನಿ. ನಾನು ಹೇಳಾಗಿದೆ ಇದು ಕನಸು ಅಂತ. ಇದು ನಿನ್ನ ಕನಸು ಮಾತ್ರ. ಮನಸ್ಸಿಗೆ ಕನಸು ನನಸಾಗಲ್ಲ ಅಂತ ಗೊತ್ತಾದಾಗ ಮತ್ತೆ ಆ ಕನಸನ್ನ ಮುಂದುವರ್ಸಕ್ಕೆ ಬಿಡಲ್ಲ ಈ ಮನಸ್ಸು. ಆವಾಗ ನಮ್ಮ ಮನಸ್ಸು ಹೊಸ ಕನಸನ್ನ ಹುಡ್ಕೊಂಡು ಹೋಗುತ್ತೆ. ಹೀಗೆ ಎಲ್ಲರ ಥರ ನನ್ನ ಜೀವನೂ ನೀರಿನ ಥರ ಸಾಗ್ತಾ ಇತ್ತು. ಆದರೆ ಆ ಒಂದು ಕನಸು ಖುಷಿ ಆಗ್ತಾ ಇದೆ. ಏನು? ನಿಮ್ಮ ಜೊತೆ ಹೀಗೆ ಇರ್ಬೇಕನ್ನಿಸ್ತಾ ಇದೆ. ಖುಷಿ ಆಗ್ತಾ ಇದೆ. ಈ ಖುಷಿ ಕಳ್ಕೊಂಬಾರ್ದು ಅನಿಸ್ತಾ ಇದೆ. ನಿಮ್ಮ ಜೊತೆ ಹೀಗೆ ಜೀವನ ಕಳಿಬೇಕು ಅನಿಸ್ತಾ ಇದೆ. ಮತ್ತೆ ಅದೇ ಥರ ಕನಸ. ಇವಾಗ ಯಾಕೆ ಬಂತು ಈ ಕನಸು? ಯಾಕೆ ಬಂತು? ಮತ್ತ್ಯಾಕೆ ಬಂತು? ನೋಡಿರೋದೇ 3 ಸರಿ, ಅಷ್ಟರಲ್ಲಿ ಫೀಲಿಂಗ್ಸ್ ಹುಡ್ಕೊಂಡ್ಬಿಡ್ತಾ. ಅನ್ಕೊಂಡಂಗೆ ಎಲ್ಲ ಸಿಕ್ಕಿತ್ತು. ಕೆಲಸ, ಗಾಡಿ, ದುಡ್ಡು ಎಲ್ಲ. ಇದೆಲ್ಲ ಶುರುವಾಗಿದ್ದೆ ಆ ದಿನದಿಂದ. ಇವರೇನೋ ಯಾವಾಗ ನೋಡಿದ್ರೆ ಪೇಪರ್ ಓದ್ತಿರ್ತಾರೆ. ನಮ್ಮಪ್ಪನೂ ಅಷ್ಟೇ ಕಣ. ಅಂಕಲ್? ಓ, ಸಂಜು ಅಲ್ವಾ? ಹಾ ಅಂಕಲ್, ಅದೇ ಅಮ್ಮ ಎಲ್ಲ ಹೇಳಿದ್ರಂತಲ್ಲ. ಹಾ, ಅದು ರೆಡಿ ಮಾಡಿಸಿದೆ. ಕೀ ಬೈಕಲ್ಲೇ ಇದೆ, ತಗೊಂಡೋಗಿ. ಹಾ ಹಾ ಸರಿ ಅಂಕಲ್. ನನ್ನ ಮಗ ಫೈನಲ್ ಇಯರ್ ಕಾಲೇಜಲ್ಲಿ ಇದ್ದಾಗ ಬೈಕ್ ತಗೊಂಡಿದ್ದ. ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ ಇದುವರೆಗೂ ಅದನ್ನು ಯೂಸೇ ಮಾಡಿಲ್ಲ. ಅವನಿಗೆ ನಮ್ಮ ನೆನಪುಗಳು ಬರಲ್ಲ. ನೆನಪುಗಳು ಕಣ್ಮುಂದೆ ಇದ್ರೆ ಅವನು ಬರ್ತಾನೇನೋ ಅಂತ ಆಸೆ ಆಗುತ್ತೆ. ಅದಕ್ಕೆ ಕೊಡ್ತಾ ಇದ್ದೀನಿ. ನಿಮ್ಗೆ ಖುಷಿ ಕೊಡಿಸಿದಾರಪ್ಪ. ಹೌದೌದು. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಂಜು, ಹಾ, ಹ್ಯಾವ್ ಎ ಸೇಫ್ ಜರ್ನಿ. ಥ್ಯಾಂಕ್ ಯು ಅಂಕಲ್. ಎಲ್ಲ ಒಳ್ಳೇದಾಗ್ತದೆ ಅಂದ್ಕೊಂಡಿದ್ದೆ, ಆದರೆ ಆ 2 ಮಾತು ಇಲ್ಲ ಮಚ್ಚ,
ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ. ಫ್ಯೂಚರು ಅಂತಿದ್ದೆ. ಫ್ಯೂಚರ್ ಏನಿಲ್ಲ ಮಚ್ಚ, ಇವತ್ತಿನ ದಿನ ಬದುಕಬೇಕಷ್ಟೇ. ಪ್ರೆಸೆಂಟ್ ಅಂದವನು ಫ್ಯೂಚರ್ ಅಂದ, ಫ್ಯೂಚರ್ ಅಂದವನು ಪ್ರೆಸೆಂಟ್ ಅಂದ. ಇದ್ರ ಮಧ್ಯ ಆ ಕನಸು ಬೇರೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡ್ಕೊಂಡು ಹೊರಟೆ. ಕನಸಿನ ಹೊಸ ಪುಟ ತೆರೆಯುತ್ತ ನೆನಪಿನ ಕಸವನು ಗುಡಿಸುತ್ತ ಹೊರಟೆಯ ಪರಿಚಯ ಮುಗಿಸುತ್ತ ಬೇರೆ ದಾರಿಯಲ್ಲಿ ನಾಳೆ ಸಿಕ್ಕರೆ ನೀ ಕೇಳದಿರು ಹೇಗಿದ್ದೀಯ ನೀನಂತ ಕನಸಿನ ಹೊಸ ಪುಟ. ಖುಷಿ ಆಗ್ತಾ ಇದೆ. ಏನು? ನಿಮ್ಮ ಜೊತೆ ಹೀಗೆ ಇರ್ಬೇಕನ್ನಿಸ್ತಾ ಇದೆ. ಖುಷಿ ಆಗ್ತಾ ಇದೆ. ಈ ಖುಷಿ ಕಳ್ಕೊಂಬಾರ್ದು ಅನಿಸ್ತಾ ಇದೆ. ನಿಮ್ಮ ಜೊತೆ ಹೀಗೆ ಜೀವನ ಕಳಿಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇ. ನನ್ನೆಲ್ಲ ಖುಷಿಗಳನ್ನ ಕೇಳಿಸ್ಕೊಳ್ಳೋ ಹುಡುಗಿ ಹುಡುಕ್ತಾ ಇದ್ದೆ, ಬಟ್ ನನ್ನೆಲ್ಲ ಫ್ಲಾಸ್ಗಳನ್ನ ಕೇಳಿಸ್ಕೊಳೋ ಹುಡುಗಿ ಸಿಕ್ಬಿಟ್ಲು. ಓ, ಇದೇನಾ ನೀನು ಯಾವಾಗಲೂ ಹೇಳ್ತಿದ್ದಿದ್ದು ಕನಸು? ಹೇ, ಇರು ಇರು ಇರು, ನೀನು ಆವಾಗಲೇ ಹೇಳ್ತಿದ್ಯಲ್ಲ ಕತೆ, ಮುಂದೇನಾಯ್ತು? ಇದಕ್ಕೂ ಮೇಲಿದೆಯಾ? ಇದ್ರ ಮೇಲೆ ಹತ್ತಕ್ಕಾಗಲ್ಲ. ಅಡ್ವೆಂಚರ್ ಎಲ್ಲ ನನ್ನ ಕೈಲಾಗಲ್ಲ ಅನ್ಸುತ್ತೆ. ಹೊರಟ್ಯಾ? ಮುಗೀತಾ? ಇಷ್ಟು ಬೇಗ ಮುಗೀತಾ? ಹಿಂಗೆ ಹಿಂದೆ ಹಾಕಿ ಹಾಕಿ ನನ್ನಂತರ ಲೈಫಲ್ಲಿ ಸೋಲ್ಸ್ಬಿಟ್ಟೆ. ಈಗ ಉತ್ತರ ಹೊಡ್ಕೊಂಡು ಬಂದು ಗೆಲ್ಲೋ ಆಸೆ ತೋರಿಸಿ ಮತ್ತೆ ಸೋಲ್ಸ್ಬೇಕಂತ ಇದೆಯಾ ನನ್ನ? ನಿನ್ಗೇನ್ ಬೇಕು ಅಂತ ನಿನಗೆ ಗೊತ್ತು, ಆದ್ರೆ ಹೇಗ ಅನ್ಭವಿಸ್ಬೇಕು ಅಂತ ನಿನಗೆ ಗೊತ್ತಿಲ್ಲ. ಗೆಲ್ವನ್ನೋದು ಮನ್ಸಿಗೆ ಕೊಡೋ ಸುಖ ತರ, ಅದನ್ನ ನೀ ಕೊಟ್ಟಿಲ್ಲ. ಇವಾಗ ಬಿಟ್ಕೊಡೋದು, ಆಮೇಲೆ ಮಾಡಕ್ಕಾಗಿಲ್ಲ ಅಂತ ಕೊರ್ಗೋದು. ಆವಾಗಂತೂ ನನ್ನ ಸೋಲ್ಸ್ಬಿಟ್ಟೆ. ಎಲ್ರು ನನ್ನ ಸೋಲ್ಸಿದ್ರು ಅನ್ಕೊಂಡೆ, ಆದ್ರೆ ನಾನ್ ಗೆಲ್ಬೇಕು ಅಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಇವಾಗ್ಲೂ ಗೆಲ್ಲು ಆಗತ್ತೆ. ಹೇಳು, ಬೀಳು, ಕಷ್ಟಪಡು, ನಿನ್ ಕೈಲಿ ಆಗತ್ತೆ. ನಾನ್ ಸೋಲ್ನು ಅನ್ಭವಿಸ್ಲಿಲ್ಲ, ಗೆಲುವನ್ನು ಅನ್ಭವಿಸ್ಲಿಲ್ಲ, ನೋವು ಅನ್ಭವಿಸ್ಲಿಲ್ಲ. ಅನ್ಭವಿಸು, ಎಲ್ಲ ಅನ್ಭವಿಸು. ಹೇಳು, ಹೋಗು, ಆಗತ್ತೆ. ಕನಸಿನ ಹೊಸ ಪುಟ ತೆರೆಯುತ್ತ ನೆನಪಿನ ಕಸವನು ಗುಡಿಸುತ್ತ ಹೊರಟೆಯ ಪರಿಚಯ ಮುಗಿಸುತ್ತ ಬೇರೆ ದಾರಿಯಲ್ಲಿ ನಾಳೆ ಸಿಕ್ಕರೆ ನೀ ಕೇಳದಿರು ಹೇಗಿದ್ದೀಯ ನೀನಂತ ಕನಸಿನ ಹೊಸ ಪುಟ ತೆರೆಯುತ್ತಾ